ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಹಳ ಮಳೆಯಿಂದಾಗಿ ಹೆಚ್ಚಿನ ಅನಾಹುತಗಳು ಸಂಭವಿಸ್ತಾ ಇದೆ. ಚಿಕ್ಕಮಗಳೂರಿನ ಕೆಲ ತಾಲೂಕುಗಳಲ್ಲಿ ಹಾಗೆ ರಾಜ್ಯದ ಇತರ ಕಡೆ ನಾಳೆಯೂ ಕೂಡ ಶಾಲಾ ಕಾಲೇಜುಗಳಿಗೆಲ್ಲ ಹಲವು ಕಡೆ ರಜೆ ಘೋಷಣೆ ಆಗಿದೆ. ಇನ್ನು ಹೊರ ರಾಜ್ಯದ ಕಡೆಗೆ ಬರೋದಾದ್ರೆ ಗುಜರಾತ್ ರಾಜ್ಯ ಅಕ್ಷರಶಃ ನಲುಗಿ ಹೋಗಿದೆ ಮಳೆಯಿಂದಾಗಿ. ನವಸಾರಿ, ವಡೋದರಾ, ಸೂರತ್ನಲ್ಲಿ ಅವಾಂತರಗಳು ಸುರಿಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ದೆಹಲಿ ಜೊತೆಗೆ ಮಹಾರಾಷ್ಟ್ರದ ಜನ ಕೂಡ ಮಳೆಗೆ ರೋಸಿ ಹೋಗಿದ್ದಾರೆ. ಇದೊಂದೇ ದೃಶ್ಯ ಸಾಕು ಗುಜರಾತ್ನಲ್ಲಿ ಮಳೆ ತಂದ ಅವಾಂತರ ಹೇಗಿದೆ ಅನ್ನೋದಕ್ಕೆ. ನೋಡಿ, ಮನೆಗಳೆಲ್ಲ ಮುಳುಗಿ ಹೋಗಿವೆ. ಇಡೀ ಊರಿಗೆ ಊರು ಅಕ್ಷರಶಃ ನೀರಿನಲ್ಲೇ ನಿಂತಿದೆ. ರಸ್ತೆಗಳಂತೂ ಮಿನಿ ನದಿಗಳಾದ್ರೆ ವಾಹನಗಳೇ ಬೋಟ್ಗಳಂತೆ ಕಾಣ್ತಿವೆ. ಅಷ್ಟಕ್ಕೂ ಮಳೆಯ ರಣಾರ್ಭಟಕ್ಕೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರೋದು ನವಸಾರಿ ನಗರದಲ್ಲಿ. ಬಿಟ್ಟು ಬಿಡದೆ ಸುರಿದ ಮಳೆರಾಯನ ರಣಾರ್ಭಟಕ್ಕೆ ಇಡೀ ನಗರಕ್ಕೆ ನಗರವೇ ಜಲಮಯವಾಗಿದೆ. ಇನ್ನು ಈ ದೃಶ್ಯವನ್ನೊಮ್ಮೆ ನೋಡಿ. ಇದು ಕೂಡ ನವಸಾರಿ ನಗರದ ಭೀಕರತೆಯನ್ನ ತೆರೆದಿಟ್ಟಿದೆ. ಭಾರಿ ಮಳೆಗೆ ಮಳೆ ನೀರೆಲ್ಲ ತಗ್ಗು ಪ್ರದೇಶಗಳಿಗೆ ನುಗ್ಗಿದೆ. ಮನೆಗಳು ಜಲಾವೃತವಾಗಿವೆ. ಮೊಣಕಾಲಿನವರೆಗೆ ನಿಂತ ನೀರಿನಲ್ಲೇ ಸ್ಥಳೀಯರು ಓಡಾಡುವ ದುಸ್ಥಿತಿ ಎದುರಾಗಿದೆ. ಹೀಗೆ ರಸ್ತೆಯೇ ನದಿಯಂತೆ ಭೋರ್ಗರೆಯುತ್ತಿರೋ ದೃಶ್ಯ ನವಸಾರಿ ಜಿಲ್ಲೆಯ ಅಡ್ಡಾ ಗ್ರಾಮದ್ದು. ಈ ಊರಿನಲ್ಲಿ ನೀರಿನ ರಭಸಕ್ಕೆ ಮನೆಗಳು ಕೊಚ್ಕೊಂಡು ಹೋಗಿವೆ. ಪ್ರವಾಹಕ್ಕೆ ಸಿಲುಕಿದ್ದ 5 ರಕ್ಷಣೆ ಮಾಡಲಾಗಿದೆ. ಇನ್ನು ಶಾಂತಿವನ ನಗರದ ಮನೆಗಳ ಪಾಡು ಕೂಡ ಇದೇ ರೀತಿಯಾಗಿದೆ. ರಸ್ತೆ ಬದಿಯ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಸೊಂಟದ ಮಟ್ಟಿಗೆ ನಿಂತ ನೀರಿನಲ್ಲೇ ಓಡಾಡುವುದಕ್ಕೆ ಇಲ್ಲಿನ ಜನರು ನಿತ್ಯ ಹೆಣಗಾಡ್ತಿದ್ದಾರೆ. ಶಾಂತದೇವಿ ರಸ್ತೆ ಕೂಡ ಹೊಳೆಯಂತೆ ಮಾರ್ಪಟ್ಟಿದೆ. ಗುಜರಾತ್ನ ಸೂರತ್ನಲ್ಲಿ ಪೂರ್ಣ ಹಾಗೂ ಅಂಬಿಕಾ ನದಿ ಭೋರ್ಗರೆಯುತ್ತಿವೆ. ನಗರಕ್ಕೆ ನದಿ ನೀರು ನುಗ್ಗಿ ಎಲ್ಲವೂ ಜಲಮಯವಾಗಿದೆ. ಮನೆಗಳು ಮುಳುಗಿ ಹೋಗಿದ್ದು ಸರ್ಕಾರಿ ಕಚೇರಿಗಳ ಪಾಡು ಕೂಡ ಹೇಳತೀರದಾಗಿದೆ. ತಾಪಿ ನದಿ ಭೋರ್ಗರೆತಕ್ಕೆ ಮನೆಗಳು ನದಿಯ ನಡುಗಡ್ಡೆಗಳಂತೆ ಕಾಣ್ತಿವೆ. ಗುಜರಾತ್ ಮಾತ್ರವಲ್ಲ, ದೆಹಲಿಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ದೆಹಲಿಯ ಪ್ರಮುಖ ರಸ್ತೆಗಳಿಗೆ ಮಳೆ ನೀರು ನುಗ್ಗಿದ್ದು ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಮೋತಿಬಾಗ್, ರಿಂಗ್ ರೋಡ್ ಹಾಗೂ ಶಾಂತಿ ಪಥದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಮಹಾರಾಷ್ಟ್ರದ ಮುಂಬೈ ಮತ್ತು ಪುಣೆಯಲ್ಲಿ ಕೂಡ ಮಳೆಯ ಅವಾಂತರ ಮುಂದುವರೆದಿದೆ. 2 ನಗರಕ್ಕೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.